Hello everyone. Second main, answer the following question. Look at the question number 9. How many solutions does the pair of linear equations in two variables have if they are inconsistent? Okay. So ಇಲ್ಲಿ ನಮಗೆ ಮೂರು ರೀತಿಯ ಗ್ರಾಫ್ಸ್ಗಳು ಬರುತ್ತೆ ಮಕ್ಕಳೇ. ಮೊದಲನೇದಾಗಿ ಇಂಟರ್ಸೆಕ್ಟಿಂಗ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಕೋಇನ್ಸಿಡೆಂಟ್ ಲೈನ್ಸ್. ಓಕೆ. ಸೊ ಇಲ್ಲಿ ಟೂ ಲೈನ್ಸ್ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆಗಿದ್ರೆ ರೇಷಿಯೋಸ್ ಹೇಗೆ ಬರುತ್ತೆ? A1 by A2 is not equal to B1 by B2 ಆಗಿರುತ್ತೆ. ಸೊ ಇಲ್ಲಿ ಸೊಲ್ಯೂಷನ್ ಇಸ್ ಯೂನಿಕ್. ಓಕೆ. ಸೊ ಯೂನಿಕ್ solution. So system is consistent. Okay. So lines parallel ಆಗಿದ್ರೆ ratios ಹೇಗೆ ಬರುತ್ತೆ? A1 by A2 is equal to B1 by B2 is not equal to C1 by C2 ಆಗಿರುತ್ತೆ. ಸೊ ಇದು ನೋ ಸೊಲ್ಯೂಷನ್ಸ್, ಯಾವುದೇ ರೀತಿಯ ಸೊಲ್ಯೂಷನ್ಸ್ ಇರೋದಿಲ್ಲ. ಸೊ ಇಲ್ಲಿ ಸಿಸ್ಟಮ್ ಈಸ್ ಇನ್ಕನ್ಸಿಸ್ಟೆಂಟ್. ಸೊ ಇನ್ಕನ್ಸಿಸ್ಟೆಂಟ್. ಓಕೆ. ಸೊ ಅದೇ ಟೂ ಲೈನ್ಸ್ ಕೋಇನ್ಸಿಡೆಂಟ್ ಲೈನ್ ಆಗಿದ್ರೆ ಸೊ ರೇಷಿಯೋಸ್ ಈಸ್ A1 by A2 is equal to B1 by B2 is equal to C1 by C2 ಆಗಿರುತ್ತೆ. So it has infinitely many solutions. Okay. So infinitely many solutions. So the system is consistent. Okay. So ಮೂರು ರೀತಿಯ ಗ್ರಾಫ್ಸ್ ಗಳು ಸಿಗತ್ತೆ ಮಕ್ಕಳೇ. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು? ಟೂ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ ಟು ವೇರಿಯೇಬಲ್ಸ್ ಹ್ಯಾವ್ ಇಫ್ ದೇ ಆರ್ ಇನ್ಕನ್ಸಿಸ್ಟೆಂಟ್. ಅಂದ್ರೆ ಏನಾಯ್ತು ಹೇಳಿ? ಗ್ರಾಫ್ ಯಾವ ರೀತಿ ಬರುತ್ತೆ? ಪ್ಯಾರಲಲ್ ಲೈನ್ ಆಗಿರುತ್ತೆ. ಸೊ ರೇಷಿಯೋಸ್ ಹೇಗೆ ಬರುತ್ತೆ? A1 by A2 is equal to B1 by B2 is not equal to C1 by C2. This have no solutions. Okay. Thank you.